ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ, ಉತ್ತರ ಕರ್ನಾಟಕ ಮಡಿವಾಳರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಮಡಿವಾಳರ ರಕ್ಷಣೆ ವೇದಿಕೆ ಮುಖಂಡರು ಅಧ್ಯಕ್ಷತೆಯಲ್ಲಿ ಪ್ರೊಫೆಸರ್ ಡಾಕ್ಟರ್ ಆರ್.ಬಿ. ಅನ್ವಯ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರವನ್ನು ಒತ್ತಾಯಿಸಲು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮೀಸಲಾತಿ ಬೇಕು. ಅದರಿಂದ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಕೇಂದ್ರ ವ್ಯಾಪ್ತಿಯಲ್ಲಿ ನಮ್ಮ ಮೀಸಲಾತಿ ನಮ್ಮ ರಾಜ್ಯದಲ್ಲಿ ನಮಗೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಹಿನ್ನಡೆ ಮಾಡ್ತೀವಿ ಅಂತ ಒಂದು ಮಾತಿನ ಒಂದು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಅದನ್ನ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರೊಫೆಸರ್ ಅನ್ನಪೂರ್ಣ ವರದಿ ಏನೊಂದು ಸಿದ್ಧತೆ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತು ಈ ಹೋರಾಟ ನಮ್ಗೆ ನ್ಯಾಯ ಬೇಕು. ತಲಾಂತರದಿಂದ ನಾವು ಒಂದು ಆರ್ಥಿಕವಾಗಿ ಶಿಕ್ಷಣವಾಗಿ ಬಹಳ ಹಿಂದೆ ಇದ್ದೀವಿ. ನಮ್ಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ? ಇದು ನಮ್ಮ ಹೋರಾಟ. ನೋಡ್ಲಿ, ಸಾಕಷ್ಟು ದಿನಗಳ ತಿಂಗಳು ಕಾಲಾವಕಾಶ ಕೊಟ್ವಿ. ಸರ್ಕಾರ ಅಧಿವೇಶನದಲ್ಲಿ ಜಾರಿ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಮುಂದಿನ ದಿನಗಳು ಮಾಡ್ತಾರಂತ ಭರವಸೆ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಮಡಿವಾಳ ಜನಾಂಗದ ಬಗ್ಗೆ ಕಾಳಜಿ ವಹಿಸಿಲ್ಲ. ಹಾಗಾಗಿ ಇದು ಅಂತಿಮ ತಗೊಂಡಿದ್ದೀವಿ. ಇನ್ನೂ ಹೆಚ್ಚಾಗಿ ಒಂದು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ನಮ್ಗೆ ಮಡಿವಾಳರಿಗೆ ನ್ಯಾಯ ಬೇಕು, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಮಡಿವಾಳರ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಈ ಫ್ರೀಡಂ ಪಾರ್ಕ್ ಬಂದು ನಮ್ಮ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ. ಸಮಾಜ ಇಲಾಖೆಯವರು ಇದನ್ನ ಗಮನ ಹರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು, ಮೀಸಲಾತಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಇಲ್ಲ ಆ ತರ ಎಲ್ಲ ಏನಿಲ್ಲ. ಯಾರು ಒಬ್ರು ಹೇಳಿ ಮಾತಿರ್ತೀವಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ರಾಜ್ಯದಲ್ಲಿ ಇರತಕ್ಕಂಥ ಸಂಘಟನೆಗಳು, ಮಡಿವಾಳರ ಸಂಘಟನೆಗಳು ಒಗ್ಗಟ್ಟಾಗಿದೆ ಅನ್ನೋಂತ ಒಂದು ಪ್ರದರ್ಶನ ಮಾಡ್ತಾ ಇದೀವಿ ಇವತ್ತು. ಯಾವುದೋ ಒಂದು ಭಿನ್ನಾಭಿಪ್ರಾಯ ನಮ್ಮ ಮಡಿವಾಳರಲ್ಲಿಲ್ಲ. ಸಂಘದ ಹೆಸರು ಬೇರೆ ಇರ್ಬೋದು, ಆ ಸಂಘದ ಹೆಸರಲ್ಲಿ ಈ ಮಡಿವಾಳರ ಅನ್ನೋ ಒಂದು ಪದ ಬಂದೇ ಬರುತ್ತೆ. ರಾಜ್ಯದಲ್ಲಿ ಇರತಕ್ಕಂಥ ಮಡಿವಾಳರು ಪ್ರತಿಯೊಬ್ಬರು ಒಂದೇ, ನಾವೆಲ್ಲ ಒಂದೇ ಕುಲದವರು. ನಮ್ಗೆ ನ್ಯಾಯ ಬೇಕು, ಮೀಸಲಾತಿ ಬೇಕು. ಎಲ್ಲಾ ಸರ್ಕಾರಕ್ಕೆ ಈ ಮಡಿವಾಳರು ಸೇವೆ ಇದೆ, ಆದ್ರೆ ರಾಜ್ಯ ಸರ್ಕಾರದ ಸೇವೆ ಯಾಕೆ ಮಡಿವಾಳರಿಗಿಲ್ಲ? ಇದು ನಮ್ಮ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ. ಸಿದ್ದರಾಮಯ್ಯನವ್ರಿಗೆ ನಮಗಿಂತ ಹೆಚ್ಚಾಗಿ ಗೊತ್ತಿದೆ, ಆದ್ರೂ ಕೂಡ ಅವರು ಯಾಕೆ ವಿಳಂಬ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮಾಡ್ತೀವಪ್ಪ, ನಿಮ್ಮ ಆದೇಶ ಮಾಡ್ತೀವಿ, ನಿಮ್ಗೆ ಅಂತಾರೆ. ನಿಗಮ ಮಂಡಳಿ ಮಾಡಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸರ್ಕಾರ ಯಾವುದೇ ಒಂದು ನಮ್ಗೆ ಹಿನ್ನಡೆ ಮಾಡಿಲ್ಲ. ಆದ್ರೆ ಈ ಒಂದು ಮೀಸಲಾತಿ ವಿಚಾರದಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ನಮ್ಮ ಪಕ್ಷಕ್ಕೆ ಆಗ್ಲಿ, ಇಲ್ಲ ಸಿದ್ದರಾಮಯ್ಯವ್ರಿಗಾಗ್ಲಿ ನಾವು ಏನಾದಂದ್ರೆ ನಮ್ಗೆ ನ್ಯಾಯ ಬೇಕು. ವಿಧಾನಸೌಧದಲ್ಲಿ ಬೇರೆ ಬೇರೆ ವಿಷಯಗಳ ಅಧಿವೇಶನ ಮಾಡ್ತಾರೆ, ಆ ಮಾತನ್ನ ಒಂದು ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಆಧಾರ ಜಾಸ್ತಿ ಆಗಿದೆ, ಇದು ಹೆಚ್ಚಾಗಿದೆ, ಇದು ಆಗಿದೆ, ಆಗಿದೆ. ಮಡಿವಾಳರ ಬಗ್ಗೆ ಕೇಳೋರು ಯಾರು? ಯಾವುದೋ ಒಂದು MP ಮೇಲೆ ಮಡಿವಾಳರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡ್ತಕ್ಕಂಥ ಒಂದು ಬೇರೆನೇ ಮಾಡ್ತಾರ. KP ನಂಜುಂಡಿ ಅವರು ಒಂದ್ಸರಿ ಮಾತಾಡಿದ್ರು ಮಡಿವಾಳರ ಬಗ್ಗೆ. ಮಡಿವಾಳರಿಗೆ ಮೀಸಲಾತಿ ಕೊಡ್ಬೇಕು, ಮತ್ತೆ ಸಂವಿಧಾನ ಸಮಾಜದವ್ರು ಕೊಡ್ಬೇಕು ಅಂತ. ಅದನ್ನ ಎಲ್ಲಿ ಪರಿಪಾಲಿಸ್ತಾ ಇದ್ದಾರೆ ಸರ್ಕಾರದವರು. ಮತ್ತೆ ಇನ್ನೊಂದು, ಕೆಲವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಡಿಕಟ್ಟೆ ಇವತ್ತು ಇಲ್ಲ, ಮತ್ತೆ ಸಮಯ ಭವನ ಕೂಡ ಇಲ್ಲ. ಸಮುದಾಯ ಭವನ ಜಿಲ್ಲಾ ಮಟ್ಟದಲ್ಲಿ ನ್ಯಾಯ ಬೇಕು. ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ ನಾವು, ನ್ಯಾಯ ಬೇಕು. ರಾಜ್ಯದ ಮುಖ್ಯಮಂತ್ರಿಗೆ ಬಂದರೂ ಪರವಾಗಿಲ್ಲ, ಅವರು ಪರವಾಗಿಲ್ಲ. ಸರ್ಕಾರದಿಂದ ಜಾರಿಗೆ ಕೊಡಬೇಕು, ನಮಗೆ ನ್ಯಾಯ ಬೇಕು. ಶ್ರೀ ಗುರು ನಮ್ಮ ಮಾಚಿದೇವರ ಮಠದ ಕರ್ನಾಟಕ ಯಾವುದೇ ಒಂದು ಮಡಿಕಟ್ಟೆ ವಾಷಿಂಗ್ ಮಿಷಿನ್ ಆಗ್ಲಿ, ಒಂದು ಮಡಿಕಟ್ಟೆ ಪ್ರತಿಯೊಂದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಮ್ಮ ಮಡಿ ಕಾಯಕ ಮಾಡೋದನ್ನ ನಮ್ಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತೈತೆ. ಹಲವಾರು ಹೋದ್ಸಾರಿ ನಮ್ಗೆ ಮೀಸಲಾತಿ ಕೊಡ್ಬೇಕು ಅಂದ್ಬಿಟ್ಟು ಕ್ಯಾಬಿನೆಟ್ ಬಂದಾಗ ಆಂಜನೇಯ ಮೋಸ ಮಾಡ್ದ. ಇವತ್ತು ನಮ್ಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತೈತೆ. ಏನಿದೆ ನಮ್ ಮಂಜಪ್ಪ 15 ವರ್ಷ ಆಡಳಿತ ಮಾಡ್ದ, ಅವ್ನ ಕೈಲಿ ತಾಕತ್ತೆ ಆಗಿಲ್ಲ ಮಾಡಿಕೆ, ಒಂದು ಇಂಚ ಹೋರಾಟ ಮಾಡಲಿಲ್ಲ. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸೇವಾಭಿವೃದ್ಧಿ ಸಂಘ ಹಲವಾರು ಸುಮಾರು 2009
2009 ಹೋರಾಟ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಎಬ್ಬಿಸಿ ಏನು ಅಂತಂದ್ರೆ ನಮ್ಮ ಮಡಿವಾಳನ ಎಬ್ಬಿಸಿದೀವಿ. ನಮ್ಗೆ ಅನ್ಯಾಯ ಆಗ್ತೈತೆ, ನಮ್ಮ ಪರಿಶಿಷ್ಟ ಜಾತಿ ಸೇರ್ಸ್ಬೇಕು ಅಂತ ಒತ್ತಾಯ ಮಾಡಿ ಸಿದ್ದರಾಮಯ್ಯ ನಾವು ಹೇಳ್ತಾ ಇದೀವಿ ಅಷ್ಟೇ. ಮಳೆಗಾಲ ಮಂಜುನಾಥ್, ಜಿಲ್ಲಾಧ್ಯಕ್ಷರು ಮಂಡ್ಯ. ಕೇದ್ರಪ್ಪ ಅಂತೇಳಿ ಮಹಿಳಾ ಸಮಾಜದ ಅಧ್ಯಕ್ಷರು. ಇವತ್ತು ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಈ ಸಮಾಜಕ್ಕೆ ಯಾವುದೇ ರೀತಿಯ ತುಡಿ ತುಪ್ಪತ್ತಂತ ಕೆಲಸ ಮಾಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ಬರೀ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ಹಿಂಗ ತುಡಿ ತುಪ್ಪದ ಕೆಲಸ ಮಾಡದ ಈ ಹೋರಾಟವನ್ನು ಅನ್ಕೊಂಡಿದ್ದೀವಿ. ಇದು ಯಾವ್ದು ನಾಳೆ ಈಗ ನಡೀತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಸರಿಪಡಿಸಿಲ್ಲ ಅಂತಂದ್ರ ಮುಂದೆ ಜಿಲ್ಲಾ ಮಟ್ಟ ಮತ್ತೆ ತಾಲೂಕು ಮಟ್ಟದಾಗ ಮತ್ತೆ ಹೋರಾಟ ಅನ್ಕೊಂತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ, ಸರಿಪಡಿಸಿಲ್ಲ ಮುಂದಿನ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ.